ಚಿತ್ರರಂಗದ ಸಂಗೀತದ ದಿಕ್ಕನ್ನೇ ಬದಲಿಸಿದ ರಾಗಮಾಂತ್ರಿಕ. ಪ್ರೇಮಲೋಕದ ಮೂಲಕ ಇಡೀ ಕರ್ನಾಟಕವನ್ನೇ ಹುಚ್ಚೆದ್ದು ಕುಣಿಯುವಂತೆ ಮಾಡಿದ ಅಪ್ಪಟ ದೇಸಿ ಪ್ರತಿಭೆ. ಕೇವಲ ಸಂಗೀತ ಮಾತ್ರವಲ್ಲ, ತಮ್ಮ ಸಾಹಿತ್ಯದ ಮೂಲಕವೂ ಕನ್ನಡಿಗರ ಮನೆ ಮನ ತಲುಪಿದ ಸಂಗೀತ ದಿಗ್ಗಜ. 4 ದಶಕಗಳ ಸುದೀರ್ಘ ಪಯಣ, ಲೆಕ್ಕವಿಲ್ಲದಷ್ಟು ಹಿಟ್ ಹಾಡುಗಳು. ಇವರೇ ನಮ್ಮ ಹೆಮ್ಮೆಯ ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖ. ಇಂದು ನಾವು ಬಂದಿರೋದು ಸಾವಿರಾರು ಹಾಡುಗಳು ಸೃಷ್ಟಿಯಾದ ಸ್ವರಾಲಯಕ್ಕೆ, ಸಂಗೀತ ಮಾಂತ್ರಿಕನ ಕಾಯಕ ಭೂಮಿ ಅಂದ್ರೆ ಹಂಸಲೇಖ ಅವರ ಸ್ಟುಡಿಯೋಗೆ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು. ಪ್ರೀತಿ ಅಂದ ತಕ್ಷಣ ನೆನಪಾಗೋದು ನಮ್ಮ ಹಂಸಲೇಖ ಸರ್. ಇವತ್ತು ನನಗಂತೂ ಖುಷಿ ದಿನ, ಯಾಕಂದರೆ ನಿಮಗೆ ಹಂಸಲೇಖ ಸರ್ ಸ್ಟುಡಿಯೋ ಹೇಗಿದೆ ಅನ್ನೋದನ್ನು ತೋರಿಸೋದಕ್ಕೆ ನಾನಂತೂ ತಯಾರಾಗಿ ಬಂದಿದ್ದೀನಿ. ಯಾರು ಹೆಣ್ಣಿಗೆ ಮೊದಲ ಬಾರಿಗೆ ನಾಚುವವರ ತಂದರು. ನಾಚೋದು ಹೆಣ್ಣಿಗದು ಬಂದಿರುವಂತಹ ಕಲೆ. ಬಟ್ ಸರ್ ಹೆಂಗೆ ಥಿಂಕ್ ಮಾಡಿದ್ದಾರೆ ಅಂದರೆ, ಆ ನಾಚೋ ವರವನ್ನು ದೇವರು ಹೆಣ್ಣಿಗೆ ಕೊಟ್ಟಿದ್ದಾರೆ ಅಂತ. ಬಿಡಿ, ಅದೆಷ್ಟೋ ಹಾಡುಗಳಿದೆ. ಎಲ್ಲಿ ಹಾಡು ಬರೀತಾರೆ, ಇಲ್ಲೇ ಕೂತ್ಕೊಂಡು ಅವ್ರು ಹಾಡುಗಳನ್ನು ಬರ್ತಾರೆ. ಆಲ್ರೆಡಿ ಒಂದು ಹಾಡನ್ನು ಬರೆದಿದ್ದಾರೆ ನೋಡಿ, ನನಗಂತೂ ತುಂಬ ಖುಷಿ ಆಗ್ತಿದೆ. ಯಾಕೆ ಹೇಳಿ, ಈ ಹಾಡು ನಾನು ಮೊದಲು ನೋಡ್ತಿದ್ದೀನಿ. ಮೇ ಬಿ ನೆಕ್ಸ್ಟ್ ಒಂದು ಫಿಲ್ಮಲ್ಲಿ ಬರುತ್ತೆ ಈ ಹಾಡು. ಇವಾಗಲೇ ನನಗೆ ಗೊತ್ತಾಯ್ತು ಯಾವ ಹಾಡು ಬರೆದಿದ್ದಾರೆ ಸರ್ ಅಂತ. ಸೊ ಹಂಸಲೇಖ ಸರ್ ಇಲ್ಲೇ ಕೂತ್ಕೊಂಡು ಹಾಡುಗಳನ್ನು ಬರೀತಾರೆ. ಇದು ಸರ್ ಇರುವಂಥ ಸ್ಟುಡಿಯೋ. ಮೋಸ್ಟ್ ಆಫ್ ದ ಟೈಮ್ ಸರ್ ಇಲ್ಲೇ ಕೂತ್ಕೊಂಡು ಎಲ್ಲ ಹಾಡುಗಳನ್ನು ಬರೀತಾರಂತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಟು ಮೇಕ್ ಅ ಗ್ರೇಟ್ ಫಿಲ್ಮ್ ಯು ನೀಡ್ 3 ಥಿಂಗ್ಸ್. ನೀವೊಂದು ಒಳ್ಳೆ ಮೂವಿಯನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ 3 ವಿಚಾರ ಇಂಪಾರ್ಟೆಂಟ್ ಅಂತೆ. ಒಂದು ಸ್ಕ್ರಿಪ್ಟ್, ಮತ್ತೊಂದು ಕೂಡ ಸ್ಕ್ರಿಪ್ಟ್. ನಿಜ, ಬರವಣಿಗೆ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಮಾಡಿರೋದ್ರಿಂದ ಇಷ್ಟು ಅಚೀವ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ, ಅವ್ರು ಹಂಗೆ ಬರೆದಿದ್ದಾರೆ. ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ, ಏನಿರ್ಬೋದು 3 ವಿಷಯ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಅಲ್ಲಿ ನೋಡಿ, ಸ್ಕ್ರಿಪ್ಟ್ ಅಂತ ಹಾಕಿದ್ದಾರೆ ನೋಡಿ. ಆಕಾರ ಚಿಕ್ಕದು, ಆತ್ಮವಿಶ್ವಾಸವೇ ದೊಡ್ಡದು, ನನ್ನನ್ನು ಮಣ್ಣಿನಲ್ಲಿ ಹೂತಿಟ್ಟರು ಬೆಳೆದೆದ್ದು ಬರುತ್ತೇನೆ. ಪ್ರಕೃತಿಯ ಗುಣ ಇದು. ನೇಚರ್ ಜೊತೆಗೆ ಜಾಸ್ತಿ ಕನೆಕ್ಟ್ ಆಗಿದ್ದಾರೆ ಅನಿಸುತ್ತೆ. ಜೊತೆಗೆ ನೀವು ಇಲ್ಲಿ ಬಂದರೆ ಲತಾ ಮೇಡಮ್ ಮತ್ತು ಹಂಸಲೇಖ ಸರ್ ಅವರ ಒಂದು ಫೋಟೋ ಇದೆ. ಕರುಣೆಯ ಕರುಳಿನ ಕಾವ್ಯವು ನೀವು, ನಿಮ್ಮಯ ಪೂಜೆಗೆ ಹೂಗಳು ನಾವು. ಅರೆ ವಾ, ಅಭಿಮಾನಿಗಳು ಕೊಟ್ಟಿದ್ದು ಅನಿಸುತ್ತೆ. ಇದು ದಾರದಿಂದ ಮಾಡಿರುವಂತಹ ಸರ್ ಫೋಟೋ. ಇಲ್ಲಿ ಕನ್ನಡದ ಲೋಗೋ ಕೂಡ ಇದೆ. ಜೊತೆಗೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಇದು ಸರ್ ಸ್ಟುಡಿಯೋ. ಎಸ್, ಈಗ ರೆಕಾರ್ಡಿಂಗ್ ಸ್ಟುಡಿಯೋ ಹೇಗಿದೆ, ಆಮೇಲೆ ಶೂಟಿಂಗ್ ಮಾಡೋ ಸ್ಟುಡಿಯೋ ಹೇಗಿದೆ, ಮಿಕ್ಸಿಂಗ್ ಆಗಿರಲಿ, ಇದೆಲ್ಲವನ್ನು ಕೂಡ ನಾನು ತೋರಿಸ್ತೀನಿ, ಬನ್ನಿ. ವಿಶೇಷವಾಗಿ ಹಂಸಲೇಖ ಸರ್ ಅವ್ರ ಮನೆಯಲ್ಲಿ ಎಲ್ಲದಕ್ಕೂ ಒಂದು ಅರ್ಥ ಇದೆ. ಸುಮ್ಮನೆ ಏನೋ ಚೀಟಿ ಅಂಟಿಸಿದ್ದಾರೆ ಅಂತ ಅನ್ಕೋಬೇಡಿ. ಪ್ರತಿ ಚೀಟಿಗೂ ಒಂದು ಅರ್ಥ ಇದೆ, ಪ್ರತಿ ಪದಕ್ಕೂ ಒಂದು ಅರ್ಥ ಇದೆ. ಅದರಲ್ಲಿ ಇದರ ಅರ್ಥ ಹೇಳ್ತೀನಿ ನೋಡಿ. ಇದು ಹಂಸಲೇಖ ಸರ್ ಅವರ ಸಿಗ್ನೇಚರ್. ನೀವು ನೋಡ್ತಿರೋದು ಇದು ಸಿಗ್ನೇಚರ್. ಸ್ವಾನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹಂಸ ಅಂತ ಅರ್ಥ, ಹಂಸ ಸಮೂಹ ಅಂತ. ಸೊ ಹಂಸ ಸಮೂಹ ಯಾರೆಲ್ಲ ಇದ್ದಾರೆ ಅವರೆಲ್ಲ ಒಳಗಡೆ ಹೋಗ್ಬೋದು ಅಂತ ಹಂಗೆ ಹೇಳಿದೆ. ಯಾರು ಕೂಡ ಬರ್ಬೋದು. ಜೊತೆಗೆ ಇದರಲ್ಲಿ 4 ಸೀಸನ್ಗಳನ್ನು ಕೂಡ ತೋರಿಸಿದ್ದಾರೆ. ಈಗ ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ವಸಂತ ಕಾಲ. ಸೊ ಅಂದರೆ ಕಾನ್ಸೆಪ್ಟ್ ಎಲ್ಲ ಕಾಲದಲ್ಲೂ ಕೂಡ ಸಮೂಹಕ್ಕೆ ವೆಲ್ಕಮ್ ಅಂತ ಮೇ ಬಿ ಅವ್ರ ಥಾಟ್ ಇರಬಹುದು. ಆ್ಯಂಡ್ ಇದಾದಮೇಲೆ ಅವ್ರದ್ದು ಇನ್ನೊಂದು ಎಂಟರ್ಟೈನ್ಮೆಂಟ್ ಚಾನಲ್ ಅಂತಲೇ ಹೇಳ್ಬೋದು, ಐದನಿ ಎಂಟರ್ಟೈನ್ಮೆಂಟ್ ಅಂತ. ಯಾಕಂದರೆ ಅದರಲ್ಲಿ ಎಲ್ಲ ಕಲೆಗೆ ಸಂಬಂಧಪಟ್ಟ ವಿಚಾರಗಳು, ಜೊತೆಗೆ ಅವರ ಹಾಡಿಗೆ ಸಂಬಂಧಪಟ್ಟ ವಿಚಾರಗಳು, ಜೊತೆಗೆ ಮುಖ್ಯವಾಗಿ ಈಗ ಅವರೊಂದು ಸಿನಿಮಾ ಬರ್ತಾ ಇದೆ, ಓಕೆ ಸಿನಿಮಾ ಬರ್ತಾ ಇದೆ. ಸೊ ಅದರ ಎಲ್ಲ ಪ್ರೊಡಕ್ಷನ್ ಆಗಿರಲಿ, ಎಲ್ಲ ಅದರ ಏನು ಟೀಮ್, ಅದು ಕೂಡ ಈ ಐದನಿ ಅನ್ನುವಂಥ ಒಂದು ಪ್ರೊಡಕ್ಷನ್ ಕಡೆಯಿಂದ, ಟೀಮ್ ಕಡೆಯಿಂದ ಆಗುತ್ತೆ. ಸೊ ಇದು ಅವರ ಯೂಟ್ಯೂಬ್ ಚಾನಲ್ ಕೂಡ ಇರೋದ್ರಿಂದ ಅದರಲ್ಲಿ ಬೇಕಾಗಿರುವಂತಹ ವಿಚಾರಗಳೆಲ್ಲ ಒಳಗೊಂಡಿರುತ್ತೆ. ಇದು ಆ ರೂಮ್, ಅಂದರೆ ಅದಕ್ಕೆ ಬೇಕಾಗಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾನು ತೋರಿಸ್ತೀನಿ ಇವಾಗ. ಸೊ ಹೀಗೆ ಬಂದರೆ ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರೋದು ದಯಾ ಫೌಂಡೇಶನ್
ಅಂದರೆ ಅಂತರಂಗ ಸಿದ್ಧಿ. ದಯಾ ಫೌಂಡೇಶನ್ ಕೂಡ ಒಂದು ಕಲೆಗೆ ಸಂಬಂಧಪಟ್ಟ ವಿಚಾರ. ಇದು ಕೂಡ ಕಲಾವಿದರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಹುಡ್ಕೊಂಡಿರುವಂಥದ್ದು ದಯಾ ಫೌಂಡೇಶನ್. ಇದರ ಬಗ್ಗೆ ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ಹೇಳ್ತಾರೆ, ಯಾಕಂದರೆ ಇನ್ನೂ ಅದನ್ನು ಅನುಷ್ಠಾನಕ್ಕೆ ತರೋರಿದ್ದಾರೆ ಸರ್. ಅದರ ಯೋಜನೆಗಳು ತುಂಬ ಇದೆ. ಆ್ಯಂಡ್ ನೆಕ್ಸ್ಟ್ ಮೇನ್ಲಿ ಇಂಪಾರ್ಟೆಂಟ್, ಇಲ್ಲೊಂದು ಬರ್ದಿರೋದು ನೋಡಿ, ರುಪಿ ರೂಮ್. ಯಾರಾದರೂ ಹೆಸರು ಕೊಡೋಕ್ಕಾಗುತ್ತೆ ಇಂಥದ್ದೆಲ್ಲ ಯೋಚನೆ ಮಾಡಿರೋದಿಲ್ಲ ನಾವು ಈ ರೂಮ್ಗೊಂದು ಹೆಸರು ಕೊಡೋಣ ಅಂತ. ಇಲ್ಲಿ ಬರ್ದಿದ್ದಾರೆ ನಾಕ್ ಟಾಕ್ ಅಂತ, ಅಂದರೆ ನಾಕ್ ಮಾಡಿಬಿಟ್ಟು ಆಮೇಲೆ ನಾನು ಬರಲ್ಲ ಅಂತ ಕೇಳಬೇಕು ಅಂತ. ಈಗ ನಾಕ್ ಮಾಡ್ತೀನಿ, ನಾನೇ ಓಪನ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಸರ್ ಇದ್ದಾಗ ನೀವು ನಾಕ್ ಮಾಡಿ ಟಾಕ್ ಮಾಡಬೇಕು. ಇಲ್ಲಿ ಎಲ್ಲ ರೀತಿಯ ಫಿನಾನ್ಷಿಯಲ್ ರಿಲೇಟೆಡ್ ಡಿಸ್ಕಷನನ್ನು ಮಾಡ್ತಾರೆ. ಥಾಟ್ ನೋಡಿ, ಫಿನಾನ್ಷಿಯಲ್ ಡಿಸ್ಕಷನ್ಗೆ ಬೇರೆ, ಕಲ್ಚರಲ್ ಡಿಸ್ಕಷನ್ಗೆ ಬೇರೆ, ಕಂಪೋಸಿಷನ್ಗೆ ಬೇರೆ, ಅಂದರೆ ಎಲ್ಲದಕ್ಕೂ ಅದರದೇ ಆದ ಸ್ಪೇಸ್ ಇರಬೇಕು ಅನ್ನೋದು ಅವರ ಯೋಚನೆ. ಆ್ಯಂಡ್ ನೆಕ್ಸ್ಟ್ ಈಗ ನಾನು ಹೋಗ್ತಿರೋದು ನಿಮಗೆ ತೋರಿಸ್ತಾ ಇರುವಂತಹ ಅಂಗಡಿ, ಬುಕ್ ಅಂಗಡಿ. ನೋಡಿ ಕಾನ್ಸೆಪ್ಟೇ ಚೆನ್ನಾಗಿದೆಯಲ್ಲ. ಬುಕ್ ಅಂಗಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಎಲ್ಲ ಪುಸ್ತಕಗಳು, ಸರ್ ತುಂಬ ಓದೋದ್ರಿಂದ ಎಲ್ಲ ಪುಸ್ತಕಗಳು ಇಲ್ಲಿದೆ. ನೆಕ್ಸ್ಟ್ ದೊಡ್ಡ ಅಂಗಡಿಗೆ ಎಂಟ್ರಿ ಕೊಡ್ತೀನಿ ನಾನೀಗ. ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಪುಸ್ತಕಗಳ ಅಂಗಡಿ. ಎಲ್ಲ ಪುಸ್ತಕಗಳು ಇಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಈಗ ಹಂಸಲೇಖ ಸರ್ ಇದನ್ನು ಸೇಲ್ಗೂ ಕೂಡ ಇಟ್ಟಿದ್ದಾರಂತೆ. ಸೊ ನಿಮಗೆ ಎಲ್ಲ ಯಾರೆಲ್ಲ ಕವಿಗಳಿದ್ದಾರೋ, ಬರಹಗಾರರಿದ್ದಾರೋ, ಲೇಖಕರಿದ್ದಾರೋ ಅವರೆಲ್ಲ ಪುಸ್ತಕಗಳು ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಖರೀದಿ ಕೂಡ ಮಾಡ್ಬೋದು, ಬಟ್ ಎಲ್ಲ ಪುಸ್ತಕಗಳು ಇಲ್ಲಿದೆ. ಆ್ಯಂಡ್ ಸರ್ ಎಷ್ಟು ಪುಸ್ತಕ ಓದ್ತಾರೆ ಅಂತ ಅವರ ಪದಗಳಲ್ಲೇ ಗೊತ್ತಾಗುತ್ತೆ. ಈಗ ನಾವು ಮ್ಯೂಸಿಕ್ ಸ್ಕೂಲ್ ನೋಡೋಣ ಹೇಗಿದೆ ಅಂತ ಬನ್ನಿ. ಈಗ ನಾವು ಮ್ಯೂಸಿಕ್ ಕ್ಲಾಸ್ ಹತ್ರ ಬಂದಿದ್ದೀವಿ. ಮ್ಯೂಸಿಕ್ ಕ್ಲಾಸಲ್ಲಿ ಡಿಗ್ರಿ ಮ್ಯೂಸಿಕ್ ಕ್ಲಾಸನ್ನು ಹೇಳ್ಕೊಡ್ತಾರೆ. ಇಲ್ಲಿ ಗಾಜು ಗಾಯನ ಜೀವನ ಅಂತ ಬರ್ತಿದ್ದಾರೆ. ನಾನು ಫಸ್ಟ್ ನೋಡಿದಾಗ ಇದೇನಪ್ಪ ಗಾಜು ಗಾಯನ ಜೀವನ ಕನೆಕ್ಟ್ ಆಗ್ತಿಲ್ವಲ್ಲ ಅಂತ. ಆಮೇಲೆ ಕನೆಕ್ಟ್ ಆಗೋದಕ್ಕೆ ಲೈನ್ ಇಲ್ಲಿದೆ ನೋಡಿ, ಜೋಪಾನ ಹಂಸಲೇಖ. ಬಟ್ ಎಂಟ್ರಿ ಕೊಡೋಣ ಬನ್ನಿ. ಎಷ್ಟೋ ಜನರಿಗೆ ಮ್ಯೂಸಿಕ್ ಕಲಿಯುವಂತಹ ಹಂಬಲ ಇರುತ್ತೆ. ಆ ಹಂಬಲದ ಮನಸ್ಸುಗಳಿಗೆ ವೇದಿಕೆ ಇದು. ಇಲ್ಲಿ ನೋಡಿ, ಎಲ್ಲ ಗೋಡೆಗಳಲ್ಲೆಲ್ಲ ಬರೆದಿದ್ದಾರೆ, ಎವ್ರಿ ಮೂಮೆಂಟ್ಸ್ ಎವ್ರಿ ಡೇ ಬಿಯಾಂಡ್ ವರ್ಡ್ಸ್. ಜೊತೆಗೆ ಕೀಪ್ ಸ್ಮೈಲಿಂಗ್ ವೈಲ್ ಲರ್ನಿಂಗ್, ಅಂದರೆ ಕಲಿಯುವಾಗಲೂ ನಗು ಇರಲಿ ಅಂತ. ನೆಕ್ಸ್ಟ್ ನೋಡಿ, ಎಲ್ಲ ಕಡೆ ಪಿಯಾನೋ ಎಲ್ಲ ಇದೆ, ಯಾಕಂದರೆ ಮ್ಯೂಸಿಕ್ ಲರ್ನಿಂಗ್ ಏನೆಲ್ಲ ಬೇಕೋ ಅದೆಲ್ಲ. ನೋಡಿ, ಐ ಕ್ಯಾನ್ ಆ್ಯಂಡ್ ಐ ವಿನ್, ಟ್ರೂ ಅದು. ಬಿಲೀವ್ ಇನ್ ವಾಟ್ ಯು ಡೂ ಆ್ಯಂಡ್ ಡೂ ವಾಟ್ ಯು ಬಿಲೀವ್ ಇನ್. ಎಂಥ ಮೋಟಿವೇಶ್ನಲ್ ಲೈನ್ ಅಲ್ಲ. ಸೊ ಇದರಲ್ಲಿ ಇದು ಒಂದು ಕ್ಲಾಸ್. ಇನ್ನೊಂದು ಕ್ಲಾಸ್ ಇದೆ, ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಐ ಲಿಸನ್, ಐ ಲರ್ನ್, ಐ ಅಂಡರ್ಸ್ಟ್ಯಾಂಡ್, ಐ ಪರ್ಫಾರ್ಮ್ ಥಿಯೇಟರ್ ಅಂತ. ಅಂದರೆ ಇದೆಲ್ಲ ಮಾಡುವಂಥ, ಕಲಿಯುವಂಥ ಥಿಯೇಟರ್ ಒಳಗಡೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ಕೂಡ ಒಂದು ಲರ್ನಿಂಗ್ ಪ್ಲೇಸ್. ಇಲ್ಲೂ ಕೂಡ ಮಕ್ಕಳೆಲ್ಲ ಬಂದು ಮ್ಯೂಸಿಕನ್ನು ಕಲಿತಾರೆ, ಕೀಬೋರ್ಡನ್ನು ಕಲಿತಾರೆ. ಜೊತೆಗೆ ನಂಗೆ ಇನ್ನೊಂದು ವಿಶೇಷತೆ ಏನು ಅಂತ ಅನಿಸುತ್ತೆ, ಇಲ್ಲಿ ಬನ್ನಿ ನೋಡೋಣ, ತೋರಿಸ್ತೇನೆ ನಾನು. ನಾವು ಚಿಕ್ಕ ಮಕ್ಕಳಿದ್ದಾಗ ಯಾರಾದರೂ ನಮ್ಮ ಫೇವ್ರೆಟ್ ಆ್ಯಕ್ಟರ್ ಇದ್ದರೆ ಏನು ಮಾಡ್ತಿದ್ವಿ ಹೇಳಿ? ಈ ಥರ ಪೇಪರ್ ಕಟ್ಟಿಂಗ್ ಮಾಡಿ ಅಂಟಿಸ್ತಿದ್ವಿ ಬುಕ್ ಮೇಲೆ. ಸೇಮ್ ಕಾನ್ಸೆಪ್ಟ್ ಹಂಸಲೇಖ ಸರ್ಗೂ ಕೂಡ ಮಾಡಿದ್ದಾರೆ. ಇದರಲ್ಲಿ ನಾದ ಬ್ರಹ್ಮ ಹಂಸಲೇಖರವರ ಹುಟ್ಟುಹಬ್ಬದ ಶುಭಾಶಯಗಳು, ಸಂಗೀತವೇ ನನ್ನ ಉಸಿರು. ನಿಜ, ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಈ ಭೂಮಿ ಬಣ್ಣದ ಬುಗುರಿ, ಆ ಹಾಡಿದ್ದೆಲ್ಲ ಸಾಲುಗಳಿದೆ, ನೀವು ನೋಡ್ಬೋದು. ಮ್ಯೂಸಿಕ್ ಕ್ಲಾಸನ್ನು ನೋಡಿದ್ರಿ. ನೆಕ್ಸ್ಟ್ 5ನೇದು ಏನಾದರೂ ಆನ್ಲೈನ್ ಕ್ಲಾಸ್ ಇದ್ದರೆ ಅದಕ್ಕೂ ಒಂದು ಸಪ್ರೇಟ್ ರೂಮ್ ಇದೆ, ಅದನ್ನು ನಾನು ತೋರಿಸ್ತೀನಿ ಬನ್ನಿ. ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಯಾರಿಗಾದರೂ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಟೀಚರ್ಸ್ ಇಲ್ಲೇ ಬಂದು ಮ್ಯೂಸಿಕನ್ನು ಹೇಳ್ಕೊಡ್ತಾರೆ. ಆನ್ಲೈನ್ ಸೆಟಪ್ ಎಲ್ಲ ಮಾಡಿದ್ದಾರೆ. ಇದು 5ನೇದು ಆನ್ಲೈನ್ ಸೆಟಪ್. ನೆಕ್ಸ್ಟ್ ಎಡಿಟಿಂಗ್ ವರ್ಕ್ ಎಲ್ಲ ಎಲ್ಲಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದೆ, ನನಗೂ ಇದೆ. ಬನ್ನಿ ನೋಡೋಣ ಹಾಗಿದ್ರೆ. ಇಲ್ಲಿ ತುಂಬ ಥಾಟ್ಸ್ ಎಲ್ಲ ಬರೆದಿದ್ದಾರೆ. ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ? ಟೀಮ್ ವರ್ಕ್ ಮೀನ್ಸ್ ಮೋರ್ ವಿ ಆ್ಯಂಡ್ ಲೆಸ್ ಮೀ ಅಲ್ವಾ? ಟ್ರೂ ಅದು. ಟೀಮ್ ವರ್ಕ್ ಅಂದರೆ ಹಾಗೆ. ಇಲ್ಲಿ ಎಡಿಟಿಂಗ್ ಪ್ರಾಸೆಸ್ ಆಗುತ್ತೆ, ಎಲ್ಲ ಎಡಿಟಿಂಗ್ ವರ್ಕ್ ಇಲ್ಲಿ ಮಾಡ್ತಾರೆ. 5ನೇಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಮ್ಯೂಸಿಕ್ ಕ್ಲಾಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಎಲ್ಲ ಎಡಿಟಿಂಗ್ ಎಲ್ಲ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿದೆ, ಅದು ಥಾಟ್ಸ್. ಇಲ್ಲಿ ಗ್ರೂಪ್ ಮೀಟಿಂಗ್ಸ್ ಎಲ್ಲ ಆಗುತ್ತೆ. ಆ್ಯಂಡ್ ಇಲ್ಲಿ ವಿ ಕಾಂಟ್ ಸ್ಪೆಲ್ ಎಸ್ ಅಂತ ಇಲ್ಲಿ ಯು ತೆಗೆದುಬಿಟ್ಟು ವಿತೌಟ್ ಯು ಅಂತ ಹಾಕಿದ್ದಾರೆ. ಅಂದರೆ ಸಕ್ಸಸ್ಸು ಯು ಇಲ್ಲದೆ ನಾವು ಸ್ಪೆಲ್ ಮಾಡೋಕ್ಕಾಗಲ್ಲ. ಹೌದು, ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ವಾವ್, ಗ್ರೇಟ್ ಅಲ್ಲ? ಅಂದರೆ ಟೀಮ್ ವರ್ಕ್ ಇಂಪಾರ್ಟೆಂಟ್ ಅನ್ನೋದನ್ನು ಪೋರ್ಟ್ರೇ ಮಾಡೋಕ್ಕೆ ಹೋಗಿದ್ದಾರೆ. ನೈಸ್. ಇದು ಎಡಿಟಿಂಗ್ ರೂಮ್.
ಓಕೆ, ನಿಮ್ಮನ್ನು ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ವಿಶೇಷತೆ ಏನು ಅಂದರೆ ಎಲ್ಲ ಸ್ವಲ್ಪ ಹಳೆಯ ಕಾಲದ ಥರ ಇದೆ ನೋಡಿ. ಇಷ್ಟು ದೊಡ್ಡ ಬಾಗಿಲು, ಆಮೇಲೆ ಪ್ರತಿ ಗೋಡೆಗಳಲ್ಲೂ ಕೂಡ ಚಿತ್ತಾರ ಇದೆ. ಯಾಕಂದರೆ ಸರಿಗೆ ಅದು ಇಷ್ಟ ಅಲ್ಲ, ಅವ್ರು ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಬನ್ನಿ ನೋಡಿ, ಇದು ಡೋರ್ ಆಯ್ತಲ್ಲ, ಇಲ್ಲೊಂದು ಹಾಗೆ ಡೋರ್ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರುವಂತಹ ಗಂಟೆಗಳು ಚಿಕ್ಕ ಚಿಕ್ಕದು ರಿಯಲ್ ಗಂಟೆಗಳನ್ನೇ ಬಳಸಿದ್ದಾರೆ. ಆ್ಯಂಡ್ ಗೋಡೆಗಳ ಪೂರ್ತಿ ಕಲರ್ಫುಲ್ ಚಿತ್ತಾರ ಇದೆ, ನೀವು ನೋಡ್ಕೋಬಹುದು. ಈಗ ನಾನೊಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಪ್ರಪಂಚ ಓಪನ್ ಆದ ತಕ್ಷಣ ನಿಮ್ಮನ್ಸುತ್ತೆ ವಾವ್ ಅಂತ. ಯಾಕಂದರೆ ನನಗನ್ನಿಸ್ತು ಎಲ್ಲ ಪ್ರಶಸ್ತಿಗಳ ಭಂಡಾರವೇ ಇಲ್ಲಿದೆ. ಏನು ಹೇಳಿ, ಅಂದರೆ ಪದಗಳನ್ನು ಪೂರ್ಣಿಸಿದಷ್ಟು ಪ್ರಶಸ್ತಿಗಳನ್ನು ಪಡೆಯೋದು ಸುಲಭ ಅಲ್ಲ. ಬಟ್ ಪದಗಳನ್ನು ಪೂರ್ಣಿಸಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಹಂಸಲೇಖ ಸರ್ ಅವರ ಖಜಾನೆ ಇದು, ದೊಡ್ಡ ಖಜಾನೆ. ಈ ಖಜಾನೆಗೆ ಎಂಟ್ರಿ ನಾನು ಕೊಡ್ತೀನಿ. ವೆಲ್ಕಮ್. ಎಲ್ಲ ಪ್ರಶಸ್ತಿಗಳು, ಯಾವ ಪ್ರಶಸ್ತಿ ಇಲ್ಲ, ಯಾವ ಪ್ರಶಸ್ತಿ ಇದೆ ಅಂತ ನಂಗೆ ನೋಡೋದಕ್ಕೆ ಅದು ಕಣ್ ತುಂಬಿ ಬರುತ್ತೆ. ಅಷ್ಟು ಪ್ರಶಸ್ತಿಗಳು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಹಂಸಲೇಖ ಸರ್ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳ ಭಂಡಾರ. ನೀವು ನೋಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಹಂಸ ಹಾರ್ಮೋನಿ. ಇದರ ಟೂರ್ ನಾನು ಮಾಡ್ತೀನಿ, ಇದೆಲ್ಲವನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಸ್ಟುಡಿಯೋ ಕೂಡ ನೋಡ್ಕೊಂಬರೋಣ. ರೆಕಾರ್ಡಿಂಗ್ ಎಲ್ಲ ಎಲ್ಲಾಗುತ್ತೆ, ಇಲ್ಲಾಗುತ್ತೆ, ಬನ್ನಿ. ಸೊ ಇದು ಕಂಪ್ಲೀಟ್ ಗ್ರೀನ್ ಮ್ಯಾಟ್ ಇದೆ. ಇಲ್ಲೇ ಯಾವುದೆಲ್ಲ ರೆಕಾರ್ಡಿಂಗ್ ಆಗಬೇಕು ಅದೆಲ್ಲ ರೆಕಾರ್ಡಿಂಗ್ ಆಗುತ್ತೆ. ತುಂಬ ಸ್ಪೇಷಿಯಸ್ ಆಗಿರುವಂಥ ಜಾಗ, ದೊಡ್ಡ ಗ್ರೀನ್ ಮ್ಯಾಟ್ ರೆಕಾರ್ಡಿಂಗ್ ಸ್ಟುಡಿಯೋ ಇದು. ಜೊತೆಗೆ ಇದನ್ನು ರೆಂಟು ಕೂಡ ಕೊಡ್ತಾರೆ. ರೆಂಟ್ ಆಗಿರಲಿ ಅಥವಾ ಯಾವುದಾದ್ರು ಶೂಟ್ ಇದ್ದರೆ, ಯಾವ ಶೂಟಿಗೂ ಕೂಡ ನಿಮ್ಗೆ ಈ ಥರದ್ದು ಸ್ಪೇಷಿಯಸ್ ಆಗಿರುವಂಥ ಸ್ಪೇಸ್ ಬೇಕು, ಗ್ರೀನ್ ಮ್ಯಾಟ್ ಇರಬೇಕು ಅಂದರೆ ಎಲ್ಲ ಇಕ್ವಿಪ್ಮೆಂಟ್ ಜೊತೆಗೆ ಇದೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ದೊಡ್ಡ ದೊಡ್ಡ ರೆಕಾರ್ಡಿಂಗ್ಸ್ ಕೂಡ ಆಗುತ್ತೆ. ಈಗ ತುಂಬ ಕ್ವಾಂಟಿಟಿಯಲ್ಲಿ ತುಂಬ ಜನ ಸಿಂಗರ್ಸ್ ಬಂದಿರ್ತಾರೆ, ಇನ್ಸ್ಟ್ರೂಮೆಂಟ್ ಎಲ್ಲ ಇಟ್ಟು ರೆಕಾರ್ಡಿಂಗ್ ಮಾಡಬೇಕು ಅಂತಿರ್ತಲ್ಲ. ಸೊ ಆ ರೆಕಾರ್ಡಿಂಗ್ ಕೂಡ ಇದೇ ಸ್ಟುಡಿಯೋದಲ್ಲಿ ಆಗುತ್ತೆ. ಸೊ ಅದು ಇದರ ಯುನಿಕ್ನೆಸ್, ಯಾಕಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ ಈ ರೆಕಾರ್ಡಿಂಗ್ ಸ್ಟುಡಿಯೋ. ಸೊ ಫಿಲ್ಮ್ ಎಡಿಟಿಂಗ್ ಮುಖ್ಯವಾಗಿ ಎಲ್ಲ ಆಗುತ್ತೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಇಲ್ಲಿ ಎಲ್ಲ ರೀತಿಯ ಫಿಲ್ಮ್ ಎಡಿಟಿಂಗ್ ಆಗಿರಲಿ, ಶಾರ್ಟ್ ಫಿಲ್ಮ್ಸ್, ಯಾವುದಾದ್ರೂ ವಿಡಿಯೋ ಎಡಿಟಿಂಗ್ ಎಲ್ಲವೂ ಇದರಲ್ಲಿ ಆಗುತ್ತೆ. ಫ್ಯೂಚರಲ್ಲಿ ನೋಡೋಕ್ಕಿರುವಂತಹ ಓಕೆ ಸಿನಿಮಾ ಕೂಡ ಇಲ್ಲೇ ಎಡಿಟಿಂಗ್ ಆಗ್ತಿರೋದು. ಸೊ ನೀವು ಯಾವತ್ತಾದ್ರೂ ನೋಡಿದ್ರೆ ಫಿಲ್ಮ್ ಎಡಿಟಿಂಗ್ ಎಲ್ಲ ಆಗುತ್ತೆ, ಹೇಗಾಗುತ್ತೆ ಅಂತ. ಸೊ ಇದು ಕಂಪ್ಲೀಟ್ಲಿ ಎಡಿಟಿಂಗ್ ಸ್ಪೇಸ್. ಕಂಪೋಸಿಷನ್ ಇಲ್ಲೇ ಆಗುತ್ತೆ, ಮ್ಯೂಸಿಕ್ ಪ್ರೋಗ್ರಾಮ್ ಕೂಡ ಇಲ್ಲೇ ಮಾಡ್ತಾರೆ. ಇಲ್ಲಿ ಕೂತ್ಕೊಂಡು ಹಂಸಲೇಖ ಸರ್ ಇಲ್ಲೂ ಕೂಡ ಸಮ್ಟೈಮ್ಸ್ ಅವರ ಹಾಡುಗಳ ಕಂಪೋಸಿಷನನ್ನು ಮಾಡ್ತಾರೆ. ಆ್ಯಂಡ್ ಇಲ್ಲಿ ಅದರ ಎಲ್ಲ ಏನು ಔಟ್ಪುಟ್ ಹೋಗಬೇಕಾ, ಇನ್ಪುಟ್ ಹೋಗಬೇಕಾ, ಅದೆಲ್ಲ ಇಲ್ಲಾಗುತ್ತೆ. ರಫಾಗಿ ಇಲ್ಲಿ ಮ್ಯೂಸಿಕ್ ರೆಡಿ ಆಗುತ್ತೆ, ಆಮೇಲೆ ಅದನ್ನು ರಿಯಲ್ ಔಟ್ಪುಟ್ ಬೇರೆ ಕಡೆ ಸಿಗುತ್ತೆ. ಬಟ್ ಒಂದು ರಫ್ ಆಲೋಚನೆಗೆ ಇಲ್ಲಿ ವೇದಿಕೆ ಇದು. ಹಾಡುಗಳು ಎಲ್ಲಿ ಹುಟ್ಟುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದೆ. ಇಲ್ಲಿ ಹುಟ್ಟುತ್ತೆ ಅಂದರೆ ಹಾಡುಗಾರರು ಇಲ್ಲೇ ಬರ್ತಾರೆ, ಮ್ಯೂಸಿಕ್ ಕಂಪೋಸ್ ಮಾಡೋರು ಇಲ್ಲೇ ಬರ್ತಾರೆ. ಈ ಡೋರ್ ನೋಡಿದ್ರೆ ಎಷ್ಟು ಖುಷಿ ಅನಿಸ್ತಲ್ಲ. ಬನ್ನಿ, ಆ ಲೋಕಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ಸ್ಪೇಸ್ ನೋಡಿ, ಇದರಲ್ಲಿ ಎರಡೆರಡು ಡೋರ್ ಬೇರೆ ಇದೆ, ಯಾಕಂದರೆ ನಾಯ್ಸ್ ಬರಬಾರ್ದು ಅನ್ನುವಂಥ ಕಾರಣಕ್ಕೆ. ಎಸ್, ವೆಲ್ಕಮ್. ಈ ಸ್ಟುಡಿಯೋ ನೋಡೋದಕ್ಕೆ ಎಲ್ಲರೂ ತುಂಬಾ ಕ್ಯೂರಿಯಸ್ ಆಗಿರಬಹುದು ಅಂತ ನನಗೂ ಅನಿಸುತ್ತೆ. ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಹಾಡುಗಳು ಹುಟ್ಟಿದ್ದೆಲ್ಲಿ ಅಂದರೆ ಅದಿಲ್ಲಿ, ಈ ಸ್ಪೇಸಲ್ಲಿ, ಈ ಜಾಗದಲ್ಲಿ. ಬನ್ನಿ, ಇದನ್ನು ತೋರಿಸ್ತೀನಿ. ಇಲ್ಲಿ ಆಡಿಯೋ ಮಿಕ್ಸಿಂಗ್ ಅದೆಲ್ಲ ಆಗುತ್ತೆ, ರೆಕಾರ್ಡಿಂಗು ಇಲ್ಲೇ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಈಗ ಹಾಡುಗಾರರು ಎಲ್ಲಿ ಹಾಡ್ತಾರೆ, ಇಲ್ಲಿ ಹಾಡ್ತಾರೆ. ಬನ್ನಿ. ಎಂಟ್ರಿ ಆದ ತಕ್ಷಣನೇ ಹಂಸಲೇಖ ಸರ್ ಅವರ ಫೋಟೋ ಇದೆ. ನಾದ ನೀನು ದಾಸ ನಾನು. ವಾ, ಎಂಥ ಲೈನ್ ಬರೆದಿದ್ದಾರೆ. ಅದಕ್ಕೆ ಅವರೆಲ್ಲ ನಮ್ಮ ಮನಸ್ಸನ್ನು ಗೆದ್ದಿರೋದು ನೋಡಿ. ನೆಕ್ಸ್ಟ್, ಈಗ ತುಂಬ ಜನ ಗಾಯಕರು ಬೆಳಕಿಗೆ ಬಂದಿರುವಂಥದ್ದು ಈ ವೇದಿಕೆಯಿಂದ. ಇಲ್ಲಿ ಎಂಟ್ರಿ ಆದ ತಕ್ಷಣ ನೀವು ನೋಡ್ತಾ ಇರೋ ಭಾವಚಿತ್ರ SPB ಅವರ ಭಾವಚಿತ್ರ. ಮತ್ತೊಬ್ಬ ಹಾಡುಗಳ ಸರದಾರ ಇವರು. ಈಗ ಸಾಹಿತ್ಯ ಸಂಗೀತ ಹಂಸಲೇಖ ಸರ್ ಕೊಟ್ಟರೆ, ಸ್ವರದ ಜೊತೆಗೆ ಆ ಹಾಡಿನ ಮಾಧುರ್ಯವನ್ನು ಹೆಚ್ಚು ಮಾಡಿರೋದು SPB. ಸೊ ಅವರ ಫೋಟೋನೇ ಹಾಕ್ಕೊಂಡಿದ್ದಾರೆ. ಗ್ರೇಟ್ ಅಲ್ಲ? ಜೊತೆಗೆ ಎಷ್ಟೋ ಜನ ಗಾಯಕಿಯರು ನುಡಿತಾರಲ್ಲ, ಹೆಡ್ಫೋನ್ ಹಾಕ್ಕೊಂಡು ಇಲ್ಲಿ ಹಾಡೋದಕ್ಕೆ ನಿಲ್ತಾರೆ. ಗಾಯಕರಾಗಿರ್ಬೋದು, ಗಾಯಕಿಯರಾಗಿರ್ಬೋದು. ಸೊ ಇದು ಒಂದು ಲೋಕ ನೋಡಿ. ಈ ಪುಟ್ಟ ಲೋಕದಲ್ಲಿ ಎಷ್ಟೋ ಜನ ತಮ್ಮ ಧ್ವನಿಯನ್ನು ಕೊಟ್ಟು ಈಗ ಜಗತ್ ಪ್ರಸಿದ್ಧಿಯಾಗಿದ್ದಾರೆ. ಅದಕ್ಕೆ ಕಾರಣ ಈ ವೇದಿಕೆ. ಸೊ ನೀವು ನೋಡಿದ್ರಲ್ಲ ಸ್ಟುಡಿಯೋ ಹೇಗಿತ್ತು.